ಚೆನ್ನಾಗಿ ಕಾಣಿಸ್ತಾ ಇದೀನಾ? ಇಲ್ವಾ? ಛೇ. ಸೊ ಈಗ ಆಗಿದ್ 4ರಲ್ಲಿ ಎಲ್ಲಕ್ಕಿಂತ ಅದೇ ಟಫ್ ಇದ್ದಿದ್ದು. ಆದ್ರೂ ಕಟ್ ಆಫ್ ಕ್ಲಿಯರ್ ಆಗುತ್ತೆ ಅಂತ ಒಪ್ಪಿದೆ. ನೋಡ್ಬೇಕು ಏನಂತ. ಹುಡುಗನ ಜೊತೆ ಈ ತರ ಕೂತ್ಕೊಂಡು ಹೋಗ್ಬೇಕು, ಇವಳ ಜೊತೆ ಕೂತ್ಕೊಂಡು ಹೋಗೋ ಪರಿಸ್ಥಿತಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಏನಂತ ಅಂದರೆ, ನನ್ನ ಯೂಟ್ಯೂಬ್ ಪೇಮೆಂಟ್ ತುಂಬ ಜನ ಕೇಳ್ತಾ ಇದ್ರಿ, ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಒಂದು ಶೂಟ್ ಇದೆ. ಈಗ ಅನು ಮನೆಗೆ ರೆಡಿಯಾಗಿ ಹೋಗಬೇಕು. ರೆಡಿ ಏನಿಲ್ಲ, ಈಗ ಹಿಂಗೇನೆ ಇಷ್ಟೇ, ಮುಖಕ್ಕೆಲ್ಲ ಏನೂ ಹಾಕಿಲ್ಲ. ಸೊ ಅಲ್ಲಿ ಹೋಗಿ ಮೇಕಪ್ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡು ಶೂಟ್ಗೆ ಹೋಗಬೇಕು. ಸೊ ಶೂಟ್ ಹೇಗಿರುತ್ತೆ, ನಾನು ಯಾವ ಥರ ಶೂಟ್ ಮಾಡ್ತೀನಿ ಅಂತ ನಿಮಗೆ ಇವತ್ತು ತೋರಿಸ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ ಅಷ್ಟೇ. ಸೊ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ವಲ್ಪ ಊಟ ಮಾಡಿಕೊಂಡು ಆಟೋ ಬುಕ್ ಮಾಡಬೇಕು, ಆಟೋದಲ್ಲಿ ಹೋಗಬೇಕು. ಬನ್ನಿ ಹೋಗುವ. ಬಂದ್ಲು ಓಡಿ. ಏನೇ ಏಯ್ ಏಯ್ ಬೊಗ್ಲೆ ನೀನೊಂದು ಸ್ವಲ್ಪ ನಾಯಿ ಕಡೆ ನೀನು. ನೋಡಿ ಅಪ್ಪ, ರೆಡಿ ಆಗಿದ್ದೀನಿ ನಾನು. ಏನಂತ ಅಂದರೆ, ಒಂದು ಜ್ಯುವೆಲ್ರಿ ಶಾಪ್ದು ಪ್ರಮೋಷನ್ ಇರೋದು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಜ್ಯುವೆಲ್ರಿ ಶಾಪ್ಗೆ. ಅದಕ್ಕೇ ಸ್ಯಾರಿ ವೇರ್ ಮಾಡಿದ್ದೀನಿ, ರೆಡಿಯಾಗಿದ್ದೀನಿ. ಸ್ವಲ್ಪ ಬ್ಲಶ್ಶು ಜಾಸ್ತಿ ಆಯ್ತು ಅನಿಸುತ್ತೆ, ಅಲ್ಲಿ ವೀಡಿಯೋಗೆ ನೀಟಾಗಿ ಕಾಣುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಆಗಿದೆ. ಬರಬೇಕಾದ್ರೆ ಏನೂ ಮೇಕಪ್ ಇಲ್ಲದೆ ಈಗ ಫುಲ್ ಮೇಕಪ್ ಮಾಡಿಕೊಂಡು ವ್ಲಾಗಲ್ಲಿ ನೋಡಿ ಎರಡೆರಡು ಥರ ನಾನು ಕಾಣಿಸ್ತಾ ಇದ್ದೀನಿ. ಆ್ಯಂಡ್ ಸ್ಯಾರಿ ತೋರಿಸ್ತೀನಿ, ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಇಲ್ವಾ? ಛೇ. ನೋಡಿ ಈ ಥರ ರೆಡಿ ಆಗಿದ್ದೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಆಯಿತಾ? ಸೊ ಬನ್ನಿ, ಲೇಟ್ ಆಯಿತು, ಹೋಗೋಣ. ಸೊ ಹೋಗ್ತಾ ಇದ್ದೀನಿ ರೆಡಿಯಾಗಿ. ಈ ಥರ ಕೂತಿದ್ದೀನಿ ನಾನು ಸೈಡ್ ಆ್ಯಂಗಲಲ್ಲಿ. ಅದು ಈ ಥರ ಸ್ಯಾರಿ ಉಟ್ಕೊಂಡು ಸ್ವಲ್ಪ ಕಷ್ಟನೇ ಆ್ಯಕ್ಚುಲಿ. ಹುಡುಗನ ಜೊತೆ ಈ ಥರ ಕೂತ್ಕೊಂಡು ಹೋಗ್ಬೇಕು, ಇವಳ ಜೊತೆ ಕೂತ್ಕೊಂಡು ಹೋಗೋ ಪರಿಸ್ಥಿತಿ. ಅಲ್ಲ, ಹೊಸ ವರ್ಷಕ್ಕೆ ನೋಡು, ಸದ್ಯಕ್ಕೆ ಇವರೇ ನಮಗೆ ಇವಾಗ ಸದ್ಯಕ್ಕೆ ಹುಡುಗ ಹುಡುಗಿ ಎಲ್ಲ ಜೋಪಾನವಾಗಿ ಕರ್ಕೊಂಡು ಹೋದ್ರೆ ಸಾಕು. ಯಾ ಯು ಆರ್ ಅ ಗರ್ಲ್, ಬಟ್ ಸ್ಟಿಲ್ ಹಂಗೆ ಅಷ್ಟೇ. ತುಂಬ ಕಷ್ಟ, ಜಾರ್ ಬಿದ್ದಿಗೆ ಹೋಗ್ಬಿಟ್ರೆ ಕಷ್ಟ. ಆಮೇಲೆ ಸೊ ನೋಡಿ ಅಂತ ರೆಡಿಯಾಗಿದ್ದೀನಿ. ಹಾಕಿಲ್ಲ, ಇಲ್ಲೊಂದು ಹಾಕ್ಕೊಂಡ್ರೆ ಆಯಿತು. ರೆಡಿ ಇದ್ದೀನಿ ನಾನು. ಹುಡುಗ ನೋಡ್ಕೋದು ಒಂದು ಬಾಕಿ ಇದೆ. ಆಮೇಲೆ ನಮ್ಮ ಮನೆಯವರೆಲ್ಲ ನೋಡಿಬಿಟ್ರೆ ಸ್ಟಾರ್ಟೇ ಮಾಡ್ಕೊಂಡ್ಬಿಡ್ತಾರೆ. ರೆಡಿ. ಇದು ಆ್ಯಕ್ಚುಲಿ ಹಾಗೆ ಫ್ರೀ ಬಿಟ್ಬಿಟ್ಟಿದ್ನ. ಈಗ ಈ ಡಾಬ್ ಹಾಕೋಕ್ಕೆ ಬೇಕಂದ್ಬಿಟ್ಟು ಈ ಪ್ಲೇಟ್ಸ್ನ ತೆಗ್ದಿದ್ದು. ಇವಾಗ ನಾವು ಬಂದಿದ್ದು ಎಷ್ಟು ಹೆಲ್ಪ್ ಆಯಿತು ಅಂದರೆ ಸೂಪರ್. ಹಿಂಗೆ ನನ್ನ ಜೊತೆ ಓಡಾಡ್ಕೊಂಡಿದ್ಬಿಡು. ಇವ್ರು ಗಂಡನ ಮನೆ ನೋಡೋಣ, ಸಪ್ರೇಟಾಗಿ ಮಾತಾಡೋಣ. ಸ್ಯಾಲರಿ ಬಗ್ಗೆ ಮಾತ್ರ ಸಪ್ರೇಟಾಗಿ ಮಾತಾಡ್ತೀನಿ. ಕೆಲ್ಸಕ್ಕೆ ಬಾ ಅಂತ ಪಬ್ಲಿಕಲ್ಲಿ ಹೇಳ್ಬಿಟ್ಟು ಸ್ಯಾಲರಿ ನಾನು ಕೆಲ್ಸಕ್ಕೆ ಬಾ ಅಂತ ನಿನ್ನ ಕರೀಲಿಲ್ಲ, ಇರು ನನ್ನ ಜೊತೆನೇ ಅಂತ ಬಂದೆ. ನನ್ನ ಹಸ್ಬೆಂಡ್ ಏನು ಮಾಡ್ತಾರೆ? ಏನಂದರೆ, ವಿಡಿಯೋ ಮಾಡ್ತಾ ಇದ್ದೆ, ಜನ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ನೋಡಿ, ನಾವು ವಿಡಿಯೋ ಮಾಡಬೇಕು ಅಂದರೆ ಎಷ್ಟು ನಮಗೆ ಪ್ರಾಬ್ಲಮ್ಸ್ ಇರುತ್ತೆ ಗೊತ್ತಾ. ನನಗೆ ಬೇಕು ಅಂದಾಗ ವಿಡಿಯೋ ಆನ್ ಮಾಡಲ್ಲ. ನಾನು ಮಾತಾಡ್ತಾ ಇರ್ತೀನಿ, ವಿಡಿಯೋ ನಿಂಗೆ ಕಟ್ ಮಾಡ್ತಾಳೆ ಬೇಕಾದಾಗ. ವಾಟ್ ಈಸ್ ದಿಸ್? ಈ ರೀತಿ ಆದರೆ ಎಷ್ಟು ಸ್ಯಾಲ್ರಿ ಕೊಡ್ತೀರಾ ಅಂತ ಬೇರೆ ಈ ರೀತಿ ಕೆಲಸ. ಓ ಹಂಗ. ಇನ್ನೂ ಮೇಲ್ಗಡೆ ಇದೆ, ಇನ್ನೂ ಮೇಲ್ಗಡೆಗೂ ಹೋಗಿಲ್ಲ. ಒಂದು ನಿಮಿಷ, 45 ಸೆಕೆಂಡ್ಸ್ ಅಷ್ಟೇ ನಾನು ರೀಲ್ಸ್ ವೀಡಿಯೋ ಹಾಕೋದು. 45 ಸೆಕೆಂಡ್ಸ್ ವೀಡಿಯೋ ಮಾಡಬೇಕು ಅಂದರೆ ನಾವು 1 ಡೇ ಫುಲ್ ಸ್ಪೆಂಡ್ ಮಾಡ್ತೀವಿ. ಹಿಂಗೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ, ಅಥವಾ ಅದೇ ಈ ರೀತಿ ಹೊರಗಡೆ ಬಂದು ಶೂಟ್ ಮಾಡಬೇಕು ಅಂತಂದರೆ ಇಷ್ಟೊತ್ತಾಗುತ್ತೆ. ಮನೇಲೇ ಆದರೆ ಅಥವಾ ಏನಾದರೂ ಕಾನ್ಸೆಪ್ಟ್ ವೈಸ್ದಾದರೆ ಇಷ್ಟೊಂದು ಟೈಮ್ ತೊಗೊಳಲ್ಲ. ಬಟ್ ಎಲ್ಲರೂ ಹೊರಗಡೆ ಹೋಗಬೇಕಾಗಿರುತ್ತೆ ಅಲ್ವಾ. ಸೊ ಟ್ರಾವೆಲಿಂಗ್ದು, ಇಲ್ಲಿ ಬಂದು ಶೂಟ್ ಮಾಡೋದು, ಆ್ಯಂಡ್ ಒಂದೊಂದು ಆ್ಯಂಗಲ್ ಸರಿ ಬಂದಿರಲ್ಲ, ನಾವು ವಾಪಸ್ ಬಂದು ಇಲ್ಲೇ ವೀಡಿಯೋ ಮಾಡೋದಕ್ಕಾಗಲ್ಲ. ಸೊ
ಎಲ್ಲ ರೀತಿಯೂ ಇಲ್ಲೇ ವೀಡಿಯೋ ಮಾಡ್ಕೊಬೇಕಾಗಿರುತ್ತೆ. ಸೊ ಹಾಗಾಗಿ ತುಂಬಾ ವೀಡಿಯೋಸ್ ಇರುತ್ತೆ. ಒಂದು 45 ಸೆಕೆಂಡ್ಸ್ ವೀಡಿಯೋಗೆ ನಾನೊಂದು 10 ನಿಮಿಷದ್ದೆಲ್ಲ ಕ್ಲಿಪ್ಪಿಂಗ್ಸ್ ಇರುತ್ತೆ. ಅದನ್ನೆಲ್ಲ ಎಡಿಟ್ ಮಾಡಿ ಯಾವುದು ಬೆಸ್ಟ್ ಅದನ್ನು ನೋಡಿ ಹಾಕಬೇಕು. ಅದೆಲ್ಲ ಫ್ಯಾಷನ್ ಜ್ಯುವೆಲ್ಲರಿ. ಸಾಕು, ಬಾ ಬಾ ಹೋದ್ರ ಬಾ. 3 days later. ಹೆಂಗನ್ನಿಸ್ತಾ ಇದೆ ಆಂಟಿ? ಭಯ ಆಗ್ತಾ ಇದೆಯಾ? ಒಳಗೆ ಹೋಗಿದ್ದಾನೆ. ಸೊ ಅವನು ಒಳಗೆ ಹೋಗಿದ್ದಾನೆ. ನಾವು ಅವನ್ನ ಕಳಿಸ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಇವಾಗ ಏನಾಗುತ್ತೆ ಅಂತ. ಅವ್ನು ಬಂದಮೇಲೆ ಗೊತ್ತಾಗೋದು. ಹೇಳಿ ಅಮೂಲ್ ಅವರೇ, ಹೆಂಗಿತ್ತು ಎಕ್ಸಾಮ್? ನಾಚ್ಕೊಂಡು ಹೋಗ್ತಾ ಇದ್ದಾನೆ. ಏನು ಎಕ್ಸಾಮ್ ಹೇಳು? JEE ಎಕ್ಸಾಮ್. ಮ್ಯೂಟ್ ಮಾಡೋ. ವಾಟ್ ಇಸ್ ದಿಸ್? JEE ಎಕ್ಸಾಮ್ ಬರೆದು ಬಂದ ನಮ್ಮ ಹುಡುಗ. ಅದಕ್ಕೆ ಹೆಂಗಿತ್ತು ಕೇಳೋಣ, ಅವನ್ನೇ ವ್ಲಾಗಲ್ಲಿ ಮಾತಾಡ್ಸೋಣ ಅಂತ. ಹೆಂಗಿತ್ತಪ್ಪ? ಪೇಪರ್ ಟಫ್ ಇತ್ತು, ಆದ್ರೆ ಕಟ್ ಆಫ್ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಯ್ ಸರ್. ಎಲ್ಲಾದರೂ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಏನಂತ ಅಂದರೆ ಶೂಟ್ಗೆ ಹೋಗಿದ್ದೆ ಅನು ಜೊತೆ. ಅದಾದಮೇಲೆ ಬಂದು ನಾನು ವ್ಲಾಗ್ ಮಾಡಲಿಲ್ಲ ಬಿಕಾಸ್ ನಂದು ಸ್ಟೋರೇಜ್ ಖಾಲಿಯಾಗಿ ಏನೇನೋ ಆಯಿತು. ಆಮೇಲೆ ಒಂದು ವಾರ ನಾನು ನಮ್ಮ ದೊಡ್ಡ ಮನೆಗೆ ಹೋಗಿದ್ದೆ, ಆರಾಮಾಗಿ ರೆಸ್ಟ್ ಮಾಡಿ ಈಗ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲೇ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಅರ್ನಿಂಗ್ ಎಷ್ಟು, ನಾನು ಫಸ್ಟ್ ಯೂಟ್ಯೂಬ್ ಎಷ್ಟು ದುಡ್ಡು ಬಂತು ನನಗೆ ಯೂಟ್ಯೂಬಿಂದ ಅಂತ ಒಂದು ವ್ಲಾಗ್ ಕೂಡ ಮಾಡ್ತೀನಿ. ಇದರಲ್ಲೇ ಇರುತ್ತೋ ನೆಕ್ಸ್ಟ್ ವ್ಲಾಗಲ್ಲಿ ಇರುತ್ತೋ ನನಗೆ ಗೊತ್ತಿಲ್ಲ. ಸೊ ನೋಡ್ತೀನಿ ವ್ಲಾಗ್ ಎಡಿಟ್ ಮಾಡಿ ಎಷ್ಟು ನಿಮಿಷ ಆಗುತ್ತೆ ಅಂತ, ಅದ್ರ ಮೇಲೆ ಡಿಪೆಂಡ್. ಈ ವ್ಲಾಗ್ ಅಥವಾ ಮುಂದಿನ ವ್ಲಾಗಲ್ಲಿ ನಿಮಗೆ ಸಿಗುತ್ತೆ ಆನ್ಸರ್, ನಾನು ಯೂಟ್ಯೂಬಿಂದ ಎಷ್ಟು ಅಮೌಂಟ್, ಫಸ್ಟ್ ನನಗೆ ಎಷ್ಟು ಅಮೌಂಟ್ ಬಂತು ಅಂತ. ಸೊ ಈಗ ಅವ್ರನ್ನೆಲ್ಲ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅವರು ಊರಲ್ಲಿ ಇರ್ತಾರೆ ಅಲ್ವಾ, ಇಲ್ಲಿ ಬರೋದು ಕಡಿಮೆ ತುಂಬ. ಆ್ಯಂಡ್ ನಾಡಿದ್ದು ಹೋಗೇ ಬಿಡ್ತಾರೆ. ನೆನ್ನೆ ಬಂದರು. ನೆನ್ನೆ ಎಲ್ಲ ನಾನೇನು ವ್ಲಾಗ್ ಮಾಡಿರಲಿಲ್ಲ. ಇವತ್ತು ಅಲ್ಲಿ ಸೆಂಟರ್ಗೆ ಹೋದ್ಮೇಲೆ ನೆನಪಾಯಿತು, ನಾನು ವ್ಲಾಗ್ ಮಾಡಬೇಕಲ್ವಾ ಅಂತ. ಸೊ ಹಾಗಾಗಿ ಈಗ ಕೆಫೆ ಅಥವಾ KFC ಏನಾದರೂ ಅವರು ಏನು ತಿಂತಾರೆ ಅದು. ಅವನು ನಮ್ಮ ಅಮ್ಮನ ಫ್ರೆಂಡ್ ಮಗ. ಸೊ ಬನ್ನಿ ಹೋಗೋಣ. ಇವಾಗ ಎಲ್ಲಿ ಹೋಗೋದು ಏನು ಡಿಸೈಡ್ ಮಾಡಿ ಸಿಗ್ತೀನಿ ನಿಮಗೆ. ಅಂದರೆ ಈಗ ಬಂದಿದ್ದೀವಿ, ಆರ್ಡರ್ ಮಾಡಬೇಕು. ಆ್ಯಂಡ್ ಒಳಗಡೆ ಸಿಟ್ಟಿಂಗ್ ಏರಿಯಾ ಎಲ್ಲ ಚೆನ್ನಾಗಿದೆ ಆಯಿತಾ. ನನಗಿಲ್ಲಿ ನಿಂತ್ಕೊಂಡ್ರೆ ಈ ಚೇರಿಗೆ ಹತ್ತಕ್ಕೆ ಆಗಲ್ಲ. ತೋರಿಸು ಹಿಂಗೆಲ್ಲ. ನನ್ನಷ್ಟು ಉದ್ದನೇ ಇದೆ ಈ ಚೇರ್, ನನ್ನಷ್ಟು ಉದ್ದನೇ ಇದೆ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದಮೇಲೆ ಆರ್ಡರ್ ಮಾಡಬೇಕು. ಚೆನ್ನಾಗಿರುತ್ತೆ. ಇದು ನಮ್ಮ ಹಳೆ ಮನೆ ಹತ್ರನೇ ಇರೋ ಕೆಫೆ. ನಾನು ಇಲ್ಲಿಗೆ ತುಂಬ ಸತಿ ಬಂದಿದ್ದೀನಿ. ಸೊ ಅದಕ್ಕೆ ಹಂಗೆ ಕರ್ಕೊಬರೋಣ ಅಂತ. ಆ್ಯಂಡ್ ನನ್ನ ತಮ್ಮ ನನಗೆ ಯಾವಾಗ ಕೊಡ್ಸೋದು ಅಂತ ನನಗೆ ಗೊತ್ತಿಲ್ಲ. ನಾನು ಕಾಯ್ತಾ ಇದ್ದೀನಿ ಅವನ ದುಡ್ಡಲ್ಲಿ ಅವ್ನು ಯಾವಾಗ ನನಗೆ ಕರೆದು. ನಾನೇ ವಿಡಿಯೋ ಆಫ್ ಮಾಡಿಬಿಟ್ಟೆ. ಸೊ ನಾನು ಕಾಯ್ತಾ ಇದ್ದೀನಿ. ಏನಂತಂದರೆ ನನ್ನ ತಮ್ಮ ಯಾವಾಗ ಅವನದು ಎಜುಕೇಷನ್ ಮುಗಿಸಿ ಅವ್ನು ದುಡ್ದು ಅವ್ನು ಯಾವಾಗ ನನಗೆ ಅಂತ ಏನಾದರೂ ಹಿಂಗೆ ಕರ್ಕೊಬರ್ತಾರೆ ಅಂತ. ಯಾವಾಗ ಕರ್ಕೊಬರ್ತೀಯೋ? ಇನ್ನೊಂದು 6 ತಿಂಗಳಾದ್ಮೇಲೆ. ಇನ್ನೊಂದು 6 ತಿಂಗಳಾದ್ಮೇಲೆ ಒಂದು ಎಜುಕೇಷನ್ ಮುಗಿಯುತ್ತೆ. ಸೊ ಇವತ್ತು ಪಾರ್ಟಿ ಥರ. ಯಾಕೆ ಅಂತಂದರೆ ಇವರು ಬಂದಿದ್ದಾರೆ ಮೈಸೂರಿಗೆ ಅಂತ. ಆಮೇಲೆ ಇನ್ನೊಂದು ಎಕ್ಸಾಮ್ ಮುಗಿಸಿದ್ದಾರೆ. ಸೊ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದಾನೆ. ಹಾಗಾಗಿ ಇನ್ನು ನೆಕ್ಸ್ಟ್ ಒಂದಿದೆ ಅಲ್ವಾ. ಇವಾಗ ಇದು ಎಂಟ್ರೆನ್ಸ್ ಎಕ್ಸಾಮ್ ಥರ. ಈಗ ಇನ್ನೊಂದು ಎಕ್ಸಾಮ್ ಇದೆ, ಮೇಯ್ನ್ ಎಕ್ಸಾಮು. ಅದಾದಮೇಲೆ ಕಾಲೇಜ್ ಸೆಲೆಕ್ಟ್ ಆಗೋದು ಅಲ್ವಾ. ಎಸ್. ಮನೆಗೆ ಹೋಗಿ ಹೇಳಾಯ್ತಾ ಅದ್ರ ಬಗ್ಗೆ ಹೆಂಗೆ ಸ್ವಲ್ಪ ಒಂದು ಇನ್ಫಾರ್ಮೇಷನ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ JEE ಅಲ್ಲ, ಅದ್ರದ್ದು ಎಕ್ಸಾಮ್ ಹೇಗೆ ಏನು ಅಂತ ಇವನೇ ಮನೇಲೇ ಪ್ರಿಪೇರ್ ಆಗ್ತಾ ಇದ್ದಿದ್ದು ಇವನು. ಸೊ ಸೆಕೆಂಡ್ PU ಆದಮೇಲೆ ಏನು ಓದೋದು ಅಂತೆಲ್ಲ ಯೋಚನೆಗಳಿರುತ್ತೆ ಅಲ್ವಾ. ಸೊ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಇವಾಗ ಚೆನ್ನಾಗಿ ತಿಂದ್ಬಿಟ್ಟು ಮನೆಗೆ ಹೋಗೋಣ. ಬನ್ನಿ. ಆ್ಯಕ್ಚುಲಿ 8 ಗಂಟೆ ನಾವು ರೆಡಿಯಾಗಿ 6:15 ಕೂತಿದ್ವಿ. ನಮ್ಮ ಸಾಹೇಬ್ರಿದ್ದಾರಲ್ಲ, ಇವರು ಗ್ಯಾಪಲ್ಲಿ ಫೋನಲ್ಲಿ ಮಾತಾಡ್ತಾ ಕೂತಿದ್ದ. ಅದು ಯಾವ ಗ್ಯಾಪಲ್ಲಿ ಎಲ್ಲಿಗೆ ಹೋದ್ನೂ ಗೊತ್ತಿಲ್ಲ, ಹೊರಗಡೆ ಹೋಗ್ಬಿಟ್ಟಿದ್ದ. ಸೊ ಹಾಗಾಗಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ. ತಿಂದೆಲ್ಲ ನೋಡಿ ಮುಗಿತ್ತು. ನೋಡಿ ಹಿಂಗಿದೆ ಚೇರು, ಹೆಂಗೆ ಕೂತ್ಕೊಳ್ಳೋಕ್ಕಾಗುತ್ತೆ ಹೇಳಿ. ಸೊ ಹೋಗೋಣ ಕೆಳಗಡೆ. ಬಿಲ್ಲಿಂಗ್ ಇರೋದು ನೋಡಿ. ನನ್ನ ತಮ್ಮ ನನ್ನ ಬ್ಯಾಗ್ ನಂಗೆ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಯಾರೋ ಜನ ಬಂದಿದ್ದಾರೆ, ನಾವು ಬರ್ಬೇಕಾದ್ರೆ ಯಾರೂ ಇರಲಿಲ್ಲ. ಸೊ ಕೆಳಗಡೆ ಹೋಗ್ಬಿಟ್ಟು ಸಿಗ್ತೀವಿ. ಸೊ ನೆನ್ನೆ ವ್ಲಾಗ್ ಅಲ್ಲಿಗೆ ಎಂಡ್ ಆಗಿತ್ತು. ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗಿ ಎಲ್ಲ ಆರಾಮಾಗಿ ದರ್ಶನ ಆಯಿತು. ಇವತ್ತು ಶುಕ್ರವಾರ, ಬಟ್ ಫ್ರೀ ಅಂತ ಅನಿಸ್ತು ನಮಗೆ. ಸೊ ಬಂದೆ. ಆ್ಯಂಡ್ ನಾನು ನಿಮಗೆ ಹೇಳಿದ್ದೆ ಅಮೂಲ್ ಜೊತೆ
ಒಂದು ಎಕ್ಸಾಮ್ಸ್ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು, ಅವ್ನ ಎಕ್ಸಾಮ್ ಬಗ್ಗೆ ಕೇಳ್ತೀನಿ ಅಂತ. ಸೊ ಹೇಳ್ತಾನೆ. ಹಾಯ್, ಹಾಯ್. ಹೇಗಿದ್ದು ದರ್ಶನ? ದರ್ಶನ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಹೇಳಿ ಇವಾಗ ನಿಂದು ಎಕ್ಸಾಮ್ ಬಗ್ಗೆ. ಎಕ್ಸಾಮ್ ನಂದು ಆಕ್ಚುಲಿ ಶಿಫ್ಟ್ ಇದ್ದಿದ್ದು ನೆನ್ನೆ ಸಂಜೆ. ಸೊ ಈಗ ಆಗಿದ್ದು 4ರಲ್ಲಿ ಎಲ್ಲದಕ್ಕಿಂತ ಅದೇ ಟಫ್ ಇದ್ದಿದ್ದು. ಆದ್ರೂ ಕಟ್ ಆಫ್ ಕ್ಲಿಯರ್ ಆಗುತ್ತೆ ಅಂತ ಒಪ್ಪಿದೆ. ನೋಡ್ಬೇಕು ಏನಂತ. ಅವ್ನು ಏನಂತಂದ್ರೆ PU ಆದ್ಮೇಲೆ ಅಲ್ವಾ, PU ಆದ್ಮೇಲೆ ಲಾಂಗ್ ಟರ್ಮ್. ಲಾಂಗ್ ಟರ್ಮ್. ನನ್ಗದು ಗೊತ್ತಿಲ್ಲ ಏನು ಅಂತ. ಏನು ಹಂಗಂದ್ರೆ ಹೇಳ್ಬಿಡು. ಬೇಸಿಕಲಿ ಸೆಕೆಂಡ್ PU ಆದ್ಮೇಲೆ 1 ವರ್ಷ ಗ್ಯಾಪ್. 1 ವರ್ಷ ಗ್ಯಾಪ್ ತಗೊಂಡು ಬರೀ ಇದಕ್ಕೆ ಓದಿದ್ಯಾ ಅಲ್ವಾ? ಬರೀ ಇದಕ್ಕೆ ಓದಿ ಇವಾಗ ಪ್ರಿಪೇರ್ ಆಗಿದ್ದಾನೆ. ಈಗ ಏಪ್ರಿಲಲ್ಲಿ ಮತ್ತೊಂದು ನಿನ್ಗೆ ಟೈಮ್ ಇರುತ್ತೆ ಅಲ್ವಾ? ಫೆಬ್ರವರಿಲಿ ಒಂದಾ? ಏಪ್ರಿಲ್ ಅಲ್ಲೊಂದು, ಮೇ ಅಲ್ಲಿ ಎಲ್ಲ ಫೆಬ್ರವರಿ ಮೇ ಅಲ್ಲಿ ಏನಂತ ಅಂದ್ರೆ ಮೇಲ್ ಫೈನಲ್ ಅಲ್ಲ, ಮೇದು ಫೈನಲ್. ಏಪ್ರಿಲ್ ಅಲ್ಲಿ ಈಗ ಇನ್ನೊಂದು ಇವ್ನು ಇವಾಗ ಬರ್ದಿದ್ದಾನಲ್ಲ ಅದೇ ತರ ಇರುತ್ತೆ. ಇವ್ನು ಬೇಕಾದ್ರೆ ಮತ್ತೂ ಒಂದ್ಸತಿ ಬರೀಬಹುದು. ಅದಾದ್ಮೇಲೆ ಫೈನಲ್ ಒಂದಿರುತ್ತೆ, ಅದಾದ್ಮೇಲೆ ರ್ಯಾಂಕಿಂಗ್ ಬರುತ್ತೆ, ಅದಾದ್ಮೇಲೆ ಯಾವುದು ಕಾಲೇಜ್ ಅಂತ ರ್ಯಾಂಕಿಂಗ್ ವೈಸ್ ಬರುತ್ತೆ ಅಲ್ವಾ? ಒಂದಷ್ಟು ನಮ್ಮದು PGCETನೂ ಅದೇ ಥರನೇ ರ್ಯಾಂಕಿಂಗ್ ಎಲ್ಲ ಆದಮೇಲೆ ನಾವು ಕಾಲೇಜ್ನ ಸೆಲೆಕ್ಟ್ ಮಾಡಿರ್ತೀವಿ. ನಮ್ಮ ರ್ಯಾಂಕಿಂಗ್ ಬೇಸ್ ಆ ಕಾಲೇಜಲ್ಲಿ ನಮಗೆ ಸೀಟ್ ಆಗುತ್ತೆ, ಆ ರೀತಿ. ಸೊ ಆಮೇಲೆ ಹುಡುಗ ನಮ್ಮ ಜೊತೆ ಇರಲ್ಲ, ಅವನು ಬೇರೆ ಬೇರೆ ಕಡೆ ಇದೆ ಅಲ್ವಾ? ಬೇರೆ ಬೇರೆ ಕಡೆ ಯಾವುದಾದಿದೆ, IIT ಬಾಂಬೆ, ಕಾನ್ಪುರ್, ಅಸ್ಸಾಂ, ಆಲ್ಮೋಸ್ಟ್ ಎಲ್ಲ ಸ್ಟೇಟಲ್ಲೂ ಇದೆ. ನಮ್ಮ ಕರ್ನಾಟಕದಲ್ಲಿ ಇದೆಯಾ? ಸೊ ಧಾರವಾಡಲ್ಲಂತೆ. ಸೊ ರ್ಯಾಂಕಿಂಗ್ ಪ್ರಕಾರ ಯಾವ ಕಾಲೇಜ್ ಆಗುತ್ತೆ ಆ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಅದೇನೆ ಅಷ್ಟೇ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅದಕ್ಕೆ ಅವನ್ನೇ ಕೇಳಿದ್ದು. ಇವಾಗ ಹೋಗ್ತಾರೆ ಇಬ್ರು. ಹಾಯ್ ಆಂಟಿ, ಬಾಯ್ ಅಂದ್ಬಿಡಿ. ಸೊ ಅಷ್ಟೇ, ಇದಿಷ್ಟು ಕಾಲೇಜ್ದು ಅಂದರೆ ಅವ್ನ ಎಕ್ಸಾಮ್ದು JEEದು ಇನ್ಫಾರ್ಮೇಷನ್ ಅವನ ಕೈಲೇ ಹೇಳಿಸ್ದೆ. ಅದಕ್ಕೇ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ನನ್ನ ಯೂಟ್ಯೂಬ್ ಪೇಮೆಂಟ್, ನಾನು ಫಸ್ಟ್ ಎಷ್ಟು ಅರ್ನ್ ಮಾಡಿದೆ, ಅಥವಾ ಯೂಟ್ಯೂಬ್ ಬಗ್ಗೆ ನಿಮಗೇನಾದರೂ ಕ್ವೆಶನ್ಸ್ ಇದ್ದರೆ ನನಗೆ ಈ ವ್ಲಾಗ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ನಿಮಗೆ ಆ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡ್ತೀನಿ. ಹಾಗೆ ನನ್ನ ಪೇಮೆಂಟ್ ಎಷ್ಟು, ಯಾವ ರೀತಿ ಆಯಿತು, ಅದೆಲ್ಲ ಕೂಡ ಇರುತ್ತೆ ಅಬೌಟ್ ಯೂಟ್ಯೂಬ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡಿ ಎಂಜಾಯ್ ಮಾಡಬಹುದು. ಹಾಗೆಯೇ ಅಪ್ಕಮಿಂಗ್ ವ್ಲಾಗ್ಸ್, ಚೆನ್ನಾಗಿರುವಂಥ ವ್ಲಾಗ್ಸ್ಗಳು ಬರುತ್ತೆ. ಹಾಗೆಯೇ ಟ್ರಿಪ್ ಹೋಗ್ತಾ ಇದ್ದೀನಿ, ಸೊ ಅದರದ್ದೆಲ್ಲ ಅಪ್ಡೇಟ್ಸ್ ಇರುತ್ತೆ. ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಮುಂದಿನ ಮಾಡೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.